அப்ப மத்தவங்கள ஏறிக்கிறாங்களே என்ன? ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬುರ್ಖಾಧಾರಿ ಮಹಿಳೆಯೊಬ್ಬರು ಬಸ್ ಹತ್ತೋದಿಕ್ಕೆ ಅಂತ ಬರ್ತಾರೆ. ಆಗ ಆ ಬಸ್ಸಿನ ಕಂಡಕ್ಟರು ಆ ಮಹಿಳೆಗೆ ಬಸ್ ಹತ್ತೋದಿಕ್ಕೆ ಬಿಡೋದಿಲ್ಲ. ಬೇರೆ ಎಲ್ರಿಗೂ ಬಿಡ್ತಾನೆ, ಬೇರೆ ಮಹಿಳೆಯರಿಗೂ ಹತ್ತೋದಿಕ್ಕೆ ಅವಕಾಶ ಕೊಡ್ತಾನೆ. ಆದರೆ ಬುರ್ಖಾ ಹಾಕೊಂಡಿರೋ ಮಹಿಳೆಗೆ ಮಾತ್ರ ಬಸ್ ಹತ್ತೋದಿಕ್ಕೆ ಅವಕಾಶ ಕೊಡೋದಿಲ್ಲ. ಈಗ ಏನಾಗಿದೆ ಅಂತಂದ್ರೆ ಆ ಕಂಡಕ್ಟರು ಮತ್ತು ಆ ಬಸ್ ಕಂಪನಿಗೆ ತಕ್ಕ ಶಾಸ್ತಿ ಆಗಿದೆ. ಹಾಗಾದ್ರೆ ಈ ಘಟನೆ ಏನು ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. டிக்கெட் எடுத்தாலுங்க போறோம். நம்ம அப்படி ஓனர் யாரும் சொல்லல. அது ஓனர் நம்பர் கொடுங்க. யார் அந்த ஓனர் எங்க? ஓனர் நம்பர் கொடுங்க. ஓனர் நம்பர் கொடுங்க. இருக்கறியாமா? ஓனர் நம்பர் கொடுங்க. பிரைவேட் பஸ் இப்படி தான் செய்யும். ஓனர் நம்பர் எழுது. ஆனா நமக்கு எங்க இருக்கற? நல்லா இருக்கீங்க. அது என்ன? தூத்துக்குடி மட்டும் தான் ஏத்துறீங்க. நீங்க பேசுங்க மந்தாமா. 43 ஓனர் கடிங்க பாப்போம். சொல்லுங்க ஓனர் நம்பர் கொடுங்க. அன்னைக்கு அப்படிதான் ஒரு பிரைவேட் பஸ் அவனே அப்படிதான் ஏத்திட்டு இறங்கிட்டாங்க. தங்கம் பஸ் தங்கம் அன்னைக்கு தங்கம் பஸ். ಅಂದ ಹಾಗೆ ಈ ಘಟನೆ ನಡೆದಿದ್ದು ತಮಿಳುನಾಡಲ್ಲಿ. ಒಬ್ಬ ಬುರ್ಖಾಧಾರಿ ಮಹಿಳೆ ಬಸ್ ಹತ್ತೋದಿಕ್ಕೆ ಅಂತ ಬರ್ತಾಳೆ. ಆಗ ಡೋರ್ನಲ್ಲಿ ನಿಂತ್ಕೊಂಡಿದ್ದ ಕಂಡಕ್ಟರು ಬಸ್ ಹತ್ತೋದಿಕ್ಕೆ ಬಿಡೋದಿಲ್ಲ. ಈ ವಿಡಿಯೋ ಯಾರ್ದೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿ ವೈರಲ್ ಆಗುತ್ತೆ. ನಂತರ ಈ ಖಾಸಗಿ ಬಸ್ ಹಾಗೂ ಅದರ ಡ್ರೈವರ್ ಮತ್ತು ಕಂಡಕ್ಟರ್ ಈ ಎಲ್ಲರ ಲೈಸೆನ್ಸ್ ಅನ್ನ ತಮಿಳುನಾಡು ರಾಜ್ಯ ಸಾರಿಗೆ ನಿಗಮ ರದ್ದು ಮಾಡುತ್ತೆ. ಈ ಘಟನೆ ತಮಿಳುನಾಡಿನ ತಿರುಚೆಂಡೂರು ಜಿಲ್ಲೆಯಲ್ಲಿ ನಡೆದಿದೆ. ಇಲ್ಲಿ ಕಂಡಕ್ಟರ್ ಜೊತೆಗೆ ಆ ಮಹಿಳೆ ವಾಗ್ವಾದ ನಡೆಸ್ತಾ ಇರೋದು ವೈರಲ್ ಆಗಿದೆ. ಕಾಯಲ್ಗಪಟ್ಟಿಂನಿಂದ ತುತ್ತುಕುಡಿ ಜಿಲ್ಲೆಗೆ ಈ ಬಸ್ ಹೋಗ್ತಾ ಇರುತ್ತೆ. ಈ ಬುರ್ಖಾಧಾರಿ ಮಹಿಳೆ ಕೂಡ ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ. ಆದ್ರಿಂದ ಬಸ್ ಹತ್ತೋದಿಕ್ಕೆ ಬರ್ತಾಳೆ. ಆಗ ಕಂಡಕ್ಟರ್ ಡೋರ್ಗೆ ಬಂದು ಅಡ್ಡ ನಿಲ್ತಾನೆ. ಆ ಹೆಣ್ಮಗಳಿಗೆ ಬಸ್ ಹತ್ತೋದಿಕ್ಕೆ ಬಿಡೋದಿಲ್ಲ. ಆ ಮಹಿಳೆಯನ್ನ ಪಕ್ಕಕ್ಕೆ ಸರಿಸಿ ಬೇರೆ ಪ್ರಯಾಣಿಕರಿಗೆ ಬಸ್ ಹತ್ತೋದಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇದಾದ್ಮೇಲೆ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗುತ್ತೆ. ಆಗ ಅಲ್ಲಿದ್ದವರು ಆ ಮಹಿಳೆಗೆ ಬಸ್ ಹತ್ತೋದಿಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಇದಕ್ಕೆ ನಿಮ್ಗೆ ಬಸ್ ಹತ್ತೋದಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಮ್ಮ ಬಸ್ ಮಾಲೀಕರು ಹೇಳಿದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಬಸ್ ಮಾಲಕನ ಫೋನ್ ನಂಬರ್ ಕೂಡ ಕೊಡ್ತಾನೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂಗೆನೆ ಆ ಖಾಸಗಿ ಬಸ್ ಕಂಪನಿ ವಿರುದ್ಧ ಸಾರ್ವಜನಿಕವಾಗಿ ಆಕ್ರೋಶ ಭುಗಿಲೇಳುತ್ತೆ. ಇದಾದ್ಮೇಲೆ ಆ ಬಸ್ ಕಂಪನಿ ಹೆಸರು ಬಂದು ವಿವಿಎಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ. ಈ ಬಸ್ ಕಂಪನಿ ಮತ್ತು ಕಂಡಕ್ಟರ್ ವಿರುದ್ಧ ಆಕ್ರೋಶ ಭುಗಿಲೇಳುತ್ತಿದ್ದಂಗೆನೆ ಅವರ ಲೈಸೆನ್ಸ್ ಅನ್ನ ತಮಿಳುನಾಡು ರಾಜ್ಯ ಸಾರಿಗೆ ನಿಗಮ ರದ್ದು ಮಾಡಿದೆ. ಈಗ ತಮಿಳುನಾಡು ಸರ್ಕಾರದ ಬಗ್ಗೆ ವ್ಯಾಪಕ ಪ್ರಶಂಸೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೂ ಮಹಿಳೆಯರ ಬಗ್ಗೆ ತೀರಾ ಅಸಹ್ಯಕರವಾಗಿ ಮಾತನಾಡಿದವರು ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟ ಮುಸ್ಲಿಂ ಮಹಿಳೆಯರ ಬಗ್ಗೆ ತುಂಬಾ ತೀರಾ ತುಚ್ಛವಾಗಿ ಮಾತಾಡಿದ್ರು. ಯತ್ನಾಳ್ ಬಾಯಿಗಂತೂ ಲಗಾಮೇ ಇರೋದಿಲ್ಲ. ಮತಾಂತರ ಮಾಡ್ಕೊಂಡು ಬಂದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಪ್ರಚೋದನೆಯನ್ನು ಕೊಟ್ಟರು. ಆದ್ರೂ ಇಲ್ಲಿನ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಿಲ್ಲ. ಕೆಲವೊಮ್ಮೆ ಇಲ್ಲಿ ಟ್ರೋಲ್ ಆಗೋಗಿದೆ. ಅದೇನಂತಂದ್ರೆ ಏನ್ ಬೇಕಾದ್ರೂ ಮಾಡ್ಲಿ, ಬಲವಂತದ ಕ್ರಮ ತಗೋಬೇಡಿ ಅಂತ ಆರ್ಡರ್ಗಳು ಬರ್ತವೆ. ಈಗ ತಮಿಳುನಾಡು ತೆಗೆದುಕೊಂಡಿರುವ ನಿರ್ಧಾರ ನೋಡಿ ಕರ್ನಾಟಕ ಸರ್ಕಾರ ಕಲಿಯೋದು ಬಹಳಷ್ಟಿದೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.